ಇವತ್ತು ಅವರು ಕಾಂಗ್ರೆಸ್ನ ಮುಖ್ಯಮಂತ್ರಿ ಅನ್ನೋ ಕಾರಣಕ್ಕಾಗಿ ಈ ಪ್ರಶ್ನೆ ಉಂಟು. ನೋಡಿ, ಅವಾಗ ಅವರು ಅಧ್ಯಕ್ಷ ಇದ್ದಾಗೂ ಮಾಡಿದ್ವಿ, KPCC ಅಧ್ಯಕ್ಷ ಇದ್ದಾಗ ಮಾಡಿದ್ವಿ, ವಿರೋಧ ಪಕ್ಷ ನಾಯಕರಿದ್ದಾಗ ಮಾಡಿದ್ವಿ, ಮುಖ್ಯಮಂತ್ರಿ ಇದ್ದಾಗ ಮಾಡಿದ್ವಿ. ಇಂಥ ಕಾರ್ಯಕ್ರಮ ನಿರಂತರವಾಗಿ ನಡ್ತಾನೆ ಇದೆ. ಬೇರೆ ಬೇರೆ ಬ್ಯಾನರ್ ಇರ್ಬೋದು, ಪ್ಲಾಟ್ಫಾರ್ಮ್ ಇರ್ಬೋದು, ಮಾಡ್ತಾನೆ ಇದೀವಿ. ಹೊಸದೇನಿಲ್ಲ, ಹೆಸರು ಬೇರೆ ಬೇರೆ ಅಷ್ಟೇ. ಅಗತ್ಯ ಇದೆಯಾ ಅನ್ಸುತ್ತೆ ಸರ್ ಇವತ್ತಿನ ಸನ್ನಿವೇಶದಲ್ಲಿ? ನೀವು ಹೇಳಿದ್ರಲ್ಲ, ನಾವು ಮಾಡಿದ್ದಲ್ಲ, ಅದು ಅವ್ರು ಯಾರೋ ಮಾಡಿದ್ರೆ ಬಂದು ನೀವೇನು ಮಾಡೋದು? ಈಗ ಮದುವೆ ಇದೆ ಬಾ ಅಂದ್ರೆ ಮತ್ತೆ ನೀವು ಅಗತ್ಯ ಇದೆ ಅಂತ ಕೇಳ್ರಿ. ಸಿದ್ದರಾಮಯ್ಯ ಅವರು ಕೆಳಗಿಳಿಸ್ತಾರೆ ಬಜೆಟ್ ಮೂಲಕ ಸರ್. ಬಜೆಟ್ ಆದ್ಮೇಲೆ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸ್ತಾರೆ ಅನ್ನೋ ಚರ್ಚೆಗಳು ನಡೀತಾ ಇದೆ. ಈ ನಡುವೆ ಸಮಾವೇಶ ಆಗ್ತಾ ಇರೋದಕ್ಕೆ ಅದೊಂದು ರೀತಿ ಶಕ್ತಿ ಪ್ರದರ್ಶನ. ನೀವು ಅದನ್ನೆಲ್ಲ ಆ ಪ್ರಶ್ನೆ ಇದೆಲ್ಲಿ ಮೇಲ್ಗಡೆ ಕೇಳ್ಬೇಕು. ಅದನ್ನು ನಮ್ಮ ಲೆವೆಲ್ ಏನು ಕೇಳ್ತೀವಿ? ಸಿದ್ದರಾಮಯ್ಯ ತೆಗೆಯುವಂಥದ್ದು ಬದಲಾವಣೆ ಮಾಡುವಂತ ಶಕ್ತಿ ಮಂತ್ರಿಗಳಿಗೆ, ಶಾಸಕರಿಲ್ಲ. ಹೈಕಮಾಂಡ್ ಅಂತಿಮ ನಿರ್ಧಾರ. ಸೊ ಅದು ಅವ್ರು ಡಿಸಿಷನ್ ತಗೋಬೇಕಷ್ಟೇ. ಸಿದ್ದರಾಮಯ್ಯನವರು ಹೇಳ್ತಾರೆ ಶಾಸಕರು ಬೆಂಬಲ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಾನು CM ಅಂತ. ಶಾಸಕರ ಬೆಂಬಲತೆ ಇದ್ದೇ ಇದ್ರಲ್ಲಿ ಪ್ರಶ್ನೆ ಇಲ್ಲ. ಕೆಲವು ಮಂತ್ರಿಗಳಿಗೆ 2 ವರ್ಷದವರೆಗೂ ಮಾತ್ರ ಅಧಿಕಾರ ಮಾತು ಮೊದಲೇ ಕೊಟ್ಟಿತ್ತು ಅಂತ ನನ್ನ ಅಧ್ಯಕ್ಷ ಹೇಳಿದ್ದಾರೆ. ಅದು ನಮ್ಗೆ ಗೊತ್ತಿಲ್ಲ. ನಮಗೇನು 2 ವರ್ಷ ಅಂತೇನು ಹೇಳಿಲ್ಲ ನಮಗೆ ವೈಯಕ್ತಿಕವಾಗಿ. ಇನ್ನು ಬೇರೆಯವ್ರಿಗೆ ಯಾರು ಹೇಳಿದ್ರೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಸುಮ್ಮನೆ ಪಕ್ಷದ ಸಂಘಟನೆಯಲ್ಲಿ ಬಳಸ್ಕೊಳ್ಬೇಕು ಅನ್ನೋ ಥರದ್ದು ಏನಾದರೂ ಹೈಕಮಾಂಡ್ ಮಟ್ಟದಲ್ಲಿ ಏನಾದರೂ ಚಿಂತನೆ ಮಾಡಬೇಕಲ್ಲ. ಆಗಿ ಈಗ 2 ವರ್ಷ ಆಯ್ತು ರಿಸಲ್ಟ್ ಆಗಿ. ಇನ್ನು ಅದಕ್ಕೆ ಎಲ್ಲ ರೀತಿಯ ಚರ್ಚೆ ಆಗಬೇಕು. ಯಾರ್ಯಾರು ಪಕ್ಷದ ಕೆಲಸ ಮಾಡಲಿಕ್ಕೆ ಆಸಕ್ತರಿದ್ದಾರೆ, ಸಂಘಟನೆ ಇದೆ ಅವ್ರದ್ದು, ಅದನ್ನ ಪಕ್ಷಕ್ಕೆ ಬಳಸ್ಕೊಳ್ಳಿಕ್ಕೆ ಚಿಂತನೆ ಆಗಬೇಕು. ಯಾಕಂದ್ರೆ ನಮ್ಮ ಶಕ್ತಿ ಹಾಗೆ ಅಲ್ಲೇ ಉಳಿದ್ರೆ ಸರಿ ಆಗೋಲ್ಲ. ನಮ್ಮ ಹತ್ರ ಬಹಳ ಜನ ಪಕ್ಷದಲ್ಲಿ ಇದ್ದಾರೆ. ಕೆಲವರು ಶಾಸಕರಿದ್ದಾರೆ, ಕೆಲವರು ಏನೂ ಇಲ್ಲ. ಅವರು ಕೂಡ ಕೆಪಾಸಿಟಿ, ನಮ್ಮಷ್ಟು ಕೆಪಾಸಿಟಿ ಇದ್ದವ್ರು ಕೂಡ ಬಹಳ ಜನ ಅದನ್ನು ನೋಡಿದ್ವಿ ನಾನು ರಾಜ್ಯದಲ್ಲಿ, ಎಲ್ಲ ಜಿಲ್ಲೆಯಲ್ಲಿ. ಸೊ ಅಂತವನ್ನೆಲ್ಲ ಗುರುತಿಸಿ ಅವ್ರನ್ನ ಬಳಕೆ ಮಾಡಿಕೊಳ್ಳೋದು ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದು. KPCC ಅಧ್ಯಕ್ಷ ಸ್ಥಾನ ಕೊಟ್ಟರೆ ಒಲವು ವ್ಯಕ್ತಪಡಿಸ್ತೀರ? ಬಂದೇ ಇಲ್ಲ, ಅದೆಲ್ಲ ಅವಕಾಶ ಇಲ್ಲ. ಇದು ಇಲ್ಲೇ ಇಲ್ಲ ಸದ್ಯಕ್ಕಂತೂ ಇಲ್ಲೇ ಇಲ್ಲ ಅದು ಚರ್ಚೆ. KPCC ಅಧ್ಯಕ್ಷರಾದವರು ಮುಂದೆ CM ಆಗಕ್ಕೆ ಈಸಿ ಆಗಿರುತ್ತೆ. ಹಂಗೇನಿಲ್ಲ ಅದು. ಅಲ್ಲ, ನೀವೇ ಹೇಳಿದ್ರಿ ಸರ್ 2028 ಅದೇ 28 ಅಂತ 28 ಅಂತ ಹೇಳಿದ್ರು. ನಮ್ದು ಈಗೆಲ್ಲ ಹೇಳಿದ್ವಿ ನಾವು. ಈ ಅವಧಿಗೆ ಹೇಳ್ತಾರ, ಈ ಅವಧಿಗೆ ನಮ್ದೆಲ್ಲ ಪಕ್ಷ ಸಂಘಟನೆ ಮಾಡಿ 28 ಕ್ಲೇಮ್ ಮಾಡ್ತಾರೆ. ಅದ್ರಾಗ ಏನ್ರಿ ಈಗ ಸಾರಥ್ಯ ವಹಿಸಿದ್ರೆ ಮುಂದೆ ಅನುಕೂಲ ಆಗುತ್ತೆ ಅಂತ. ಅದು ಇನ್ನು ಚರ್ಚೆ ಬಂದಿಲ್ಲ, ಅದು ಬದಲಾವಣೆ ಚರ್ಚೆ ಬಂದಿಲ್ಲ. ಸಾರಥ್ಯ ವಹಿಸಕ್ಕೆ ಚರ್ಚೆಯಲ್ಲಿ ಭಾಗವಹಿಸ್ತೀರಾ ಸರ್? ನೋಡೋಣ. ಅದು ಅಷ್ಟು ಸುಲಭದ ಕೆಲಸ ಇಲ್ಲ. ಅಧ್ಯಕ್ಷ ಮಾಡೋದಂದ್ರೆ ಬಹಳ ಮುಳ್ಳದ ಮ್ಯಾಗ ನಿಲ್ತಂಗ, ಅದು ಕಷ್ಟದ ಕೆಲಸ ಬಹಳ. ಅದು ಅದೇನು ನಾವು ತಿಳಿದಂಗೆ ಸುಲಭದ ಪೋಸ್ಟ್ ಏನಲ್ಲ. ಅದು ಬಹಳ ಕಷ್ಟದ ಜವಾಬ್ದಾರಿ ಅದು. ಸೊ ಅದೆಲ್ಲ ನಿಭಾಯಿಸ್ಬೇಕಾದ್ರೆ ಚರ್ಚೆ ಮಾಡಬೇಕು, ಎಲ್ಲರ ಸಹಕಾರ ಬೇಕು. ಬಹಳ ಸಮಸ್ಯೆ ಇದೆ. ಅದು ಏನು ನಾವು ತಿಳಿದಂಗೆ ರಾಜಕೀಯ ಸಾಕಷ್ಟು ಕಲ್ಲು ಮುಳ್ಳೆಲ್ಲ ದಾಟೆ ಬಂದಿದಿರಲಿಲ್ಲ. ಅದು ಕರೆಕ್ಟ್. ನೀವು ಹೇಳಿದ್ ಕರೆಕ್ಟು. ಅದ್ರ ಕೂಡ ಎಲ್ಲರ ಸಹಕಾರ ಬೇಕಾಗ್ತವೆ. ಆ ಚರ್ಚೆ ಇವಾಗ ಇಲ್ಲಲ್ಲ. ಇದು ಅಧ್ಯಕ್ಷ ಬದಲಾವಣೆ ಚರ್ಚೆ ನಮ್ಮ ಪಕ್ಷದಲ್ಲಿ ಇಲ್ವೇ ಇಲ್ಲಲ್ವಾ? ಸಹಕಾರ ಸಿಗಲ್ವಾ ಸರ್? ಇಲ್ಲ, ಸಿಗಕ್ಕಿಂತ ಬಂದು ನಾ ಕೇಳ್ಕೋಬೇಕಲ್ಲ. ಕೊಡ್ತಿರಲ್ಲ ಮತ್ತೆ ತೊಂದಾಗ ಇಲ್ಲ ಅಂದ್ರೆ ಏನ್ ಮಾಡೋದು ನೀವು? ಮೊದಲೇ ಹೋಗಿ ಒಂದು ವಿದ್ದ ಆಡ್ಬೇಕಾದ್ರೆ ಪ್ರಿಪರೇಷನ್ ಮಾಡ್ಬೇಕಾಯ್ತು. ಅದಕ್ಕೆ 1 ತಿಂಗಳು 2 ತಿಂಗಳು ಹಂಗೆ. ಅಧ್ಯಕ್ಷನೂ ಹಂಗೆ. ಅದು 28ಕ್ಕೆ ರೆಡಿ ಮಾಡಬೇಡ. ಅದಿನ್ನೂ ಟೈಮ್ ಇದೆಲ್ಲ. ಇನ್ನೂ ಟೈಮ್ ಭಾಳ ಇದೆ. 3.5 ವರ್ಷ ಇದೆ. ಇನ್ನೂ 3.5 ವರ್ಷ ಇದೆ. ಕೊನೆಗೆ 1 ವರ್ಷ 2 ವರ್ಷ ಸಿಕ್ಕರೂ ಸಾಕು. ಅದಕ್ಕೆ ನೋಡೋಣ, ಇನ್ನೂ ದೂರ ಇದೆ ಅದು. ಸರ್, ಒಂದು ವೇಳೆ ಹೈಕಮಾಂಡ್ ಏನಾದರೂ ನಿಮಗೆ ಜವಾಬ್ದಾರಿ ಕೊಡಬೇಕು ಅಂತ ಏನಾದರೂ ಆಸಕ್ತಿ ತೋರಿಸ್ತಾರೆ, ನೀವು ಮಾನಸಿಕವಾಗಿ ರೆಡಿ ಆಗಿರ್ತೀರಾ? ತೋರ್ಸಲ್ಲ. ಅವ್ರು ಹೇಳಿದ್ಮೇಲೆ ಕೇಳೋಣ. ಮತ್ತೆ ಅವ್ರು ಕೇಳಿಲ್ಲ ಇನ್ನು. ಹೇಳ ಅವರು ಕೇಳಿದ್ಮ್ಯಾಗ ಅದ್ರ ಬಗ್ಗೆ ಅದನ್ನೇ ಹೇಳಲ್ಲ. ಚರ್ಚೆ ಮಾಡಬೇಕು. ನಮ್ಗೆ ಯಾವ ರೀತಿ ಬೆಂಬಲ ಮಾಡ್ತಾರೆ ಶಾಸಕರು, ಮಂತ್ರಿಗಳು, ವರಿಷ್ಠರು, ಅದ್ರ ಮ್ಯಾಗ ಡಿಪೆಂಡು. ಇನ್ನು ಕೇಳೇ ಅಲ್ಲ. ಕೇಳಿದ್ರೆ ನಾವು ಚರ್ಚೆ ಮಾಡಿ ಹೋಗಿ ಹೇಳ್ತೀವಿ ಅವ್ರಿಗೆ. ಅಡ್ಡಿ ಮಾಡೋರು ಇದಾರೆ ಸರ್? ಇಲ್ಲ, ರಾಜಕೀಯ ಅಂದ್ರೆ ಅದೆಲ್ಲ ಸ್ವಾಭಾವಿಕ. ಅಡ್ಡಿ, ಪರವಾಗಿ, ವಿರೋಧವಾಗಿ ಅದು ಇದ್ದೇ ಇರೋದು. ಈಗ 3 ಪಕ್ಷದಲ್ಲಿ ನೋಡ್ತಾರಲ್ಲ, ಅಲ್ಲೂ ಇದೆ, ನಮ್ಮಲ್ಲೂ ಇದೆ, ಎಲ್ಲ ಕಡೆ ಇದ್ದೇ ಇರ್ತದೆ.